ತಾಯಿ ತಂದೆ. ಆದ್ರೆ ಈ ವಿಶ್ವ ನನ್ನ ಕೈಗೆ ಬರೋಕ್ಕೆ ಕಾರಣರಾಗಿದ್ದು ನನ್ನ ಗುರುವಾದ ಇದ್ದ ಅರಿಸ್ಟಾಟಲ್ ಅಂತ ಹೇಳ್ತಾರೆ. ಇವ್ರು ಹೇಳ್ದಂಗೆ ತಾಯಿ ತಂದೆಯರಿಗೆ ಮಕ್ಕಳು ಇದ್ದಾರೆ ಅಂದ್ರೆ ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟ್ ಆಫ್ ಅ ರಿಲೇಶನ್ಶಿಪ್ ಒಂದು ಮಗು ಹುಟ್ಬಿಡ್ತದೆ. ಈಗ ಮಕ್ಕಳಿಗೆ ಪೇರೆಂಟ್ಗೆ ಕೂಡ ಯಾವ ರೀತಿಯಲ್ಲಿ ಮಕ್ಕಳು ಬೇಕು, ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂತ ನಮ್ಮ ಪ್ರೊಫೆಸರ್ ಹೇಳ್ತಾರೆ. ಆ ಥರ ಪರಿಕಲ್ಪನೆ ಈಗೆಲ್ಲ ತುಂಬ ಕಡಿಮೆ ಆಗಿದೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಾವು ಸುಮಾರು 8 ರಿಂದ 10 ತಾಸು ಒಂದು ಮಗು ಶಾಲೆನಲ್ಲಿನೇ ಕಲಿತದೆ. ಸೊ ಆ ಶಾಲೆನಲ್ಲಿ ಇದ್ದ ಸಂದರ್ಭದಲ್ಲಿ ಆ ಮಗುವನ್ನು ಯಾವ ರೀತಿಯಲ್ಲಿ ನಾವು ಮೋಲ್ಡ್ ಮಾಡಬೇಕು ಅಷ್ಟೆಲ್ಲ ಮಾಡುವ ಶಕ್ತಿ, ಅವಕಾಶ ಒಂದು ಟೀಚರ್ಗೆ ಇದೆ. ನಮ್ಮ ಪ್ರೊಫೆಸರ್ ಮಾತಾಡುವಾಗ ಹೇಳಿದ್ರು, ಟೀಚರ್ ಎಂಬುದು ಒಂದು ಪ್ರೊಫೆಷನ್ ಅಥವಾ ಒಂದು ಜಾಬ್ ಅಂತ. ಇದರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಟೀಚರ್ ಎಂಬುದು ನನ್ನ ಪ್ರಕಾರ ಒಂದು ಪ್ರೊಫೆಷನು ಅಲ್ಲ, ಒಂದು ಜಾಬು ಅಲ್ಲ, ಅದೊಂದು ಸರ್ವಿಸ್ ಅಂತ ಕೆಲವೊಂದು ಜನ ಹೇಳ್ತಾರೆ. ಸರ್ವಿಸ್ ಅಂತ ಅಂದರೆ ನಾವು ಒಂದು ಸೇವೆ ಅಂತ, ನಾವೆಲ್ಲ ಪಬ್ಲಿಕ್ ಸರ್ವಿಸಲ್ಲಿ ಇದ್ದೀವಿ ಅಂತ, ನಾವೆಲ್ಲ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತೀವಿ. ಆ ಥರ ಒಂದು ಸರ್ವಿಸ್ ಅಂತಲೂ ನಾವು ಯೋಚನೆ ಮಾಡಿದ್ರೆ ನನ್ನ ಪ್ರಕಾರ ಅದೊಂದು ಪ್ರೊಫೆಷನು ಅಲ್ಲ. ಪ್ರೊಫೆಷನ್ ಅಂದರೆ ಅವ್ರು ಹೇಳಿದಂಗೆ 10 to 5 ಕೆಲಸ ಮಾಡಬೇಕು, ಕೆಲಸ ಮಾಡೋದಕ್ಕೆ ನಿಮಗೆ ಏನೋ ಒಂದು ಕೂಲಿ ಸಿಗಬೇಕು, ಏನೋ ಒಂದು ಸಂಬಳ ಸಿಗಬೇಕು. ಆ ಥರ ಇದ್ದರೆ ಅದು ಪ್ರೊಫೆಷನ್ ಇರಬೇಕು. ಅದು ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಯಾರಾದ್ರು ಇರ್ಬೋದು. ಕೆಲವೊಂದು ವಿಷಯಗಳನ್ನು ಸರ್ವಿಸ್ ಅಂತೀವಿ. ಅಂದರೆ ನಾವು 24/7 ಇರ್ತೀವಿ, ನಮಗೆ ಇಷ್ಟೇ ಸಂಬಳ ಅಂತ ಇದ್ರೂ ಸಹ ನಮಗೆ 24/7 ನಾವು ಸರ್ಕಾರಿ ಹುದ್ದೆಯಲ್ಲಿ ನಾವು ರೆಡಿ ಇರಬೇಕು. ನೈಟ್ 1 ಗಂಟೆಗೆ ಎಲ್ಲಾದ್ರೂ ಒಂದು ಬೆಂಕಿ ಹಚ್ಚಿದ್ರೆ ಎದ್ದು ಓಡೋಗ್ಬೇಕು. ನನಗೆ ಟೈಮ್ ಇಲ್ಲ, ನಾನು ಫೋನ್ ಅಟೆಂಡ್ ಮಾಡಲ್ಲ, ನನಗೆ ನಾಳೆ ನೋಡ್ತೀನಿ ಅಂತ ಹೇಳಕ್ಕೆ ಬರುವುದಿಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಎ ಜಾಬ್, ಇಟ್ ಇಸ್ ಅ ಪಬ್ಲಿಕ್ ಸರ್ವಿಸ್. ಆದರೆ ಇದೆಲ್ಲ ಕೂಡ ದಾಟಿ ಒಂದು ಗುರು ಅಂತ ನಾವು ತಗೊಂಡ್ರೆ, ಒಂದು ಟೀಚರ್ ಅಂತ ತಗೊಂಡ್ರೆ ನನ್ನ ಪ್ರಕಾರ ಇದು ಒಂದು ಸರ್ವಿಸ್ ಅಂತಲೂ ನಾನು ಹೇಳೋದಿಲ್ಲ. ಯಾಕೆ ಹೇಳಿ, ನಮ್ಮ ಸಂಸ್ಕೃತದಲ್ಲಿ ಒಂದು ಪದ್ಧತಿ ಇದೆ, ಅಂದರೆ ಮಾತಾ ಪಿತಾ ಗುರು ದೇವರು ಅಂತ ಹೇಳ್ತಾರೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ. ಮನುಷ್ಯ ಇಲ್ಲಿ ಹುಟ್ಟಿದ್ದು ಏನಕ್ಕೆ ಅಂದರೆ ದೇವರನ್ನು ಲಾಸ್ಟ್ ಆಗಿ ದೇವ್ರು ಯಾರು ಅಂತ ನೋಡಿ ತಿಳ್ಕೊಂಡು ಮತ್ತೆ ಇಲ್ಲಿಂದ ಸೆತ್ತು ಮತ್ತೆ ಹೋಗ್ತಾನೆ ಅಂತ. ಸೊ ಈಗ ಮನುಷ್ಯನ ಈ ಭೂಮಿನಲ್ಲಿ ಹುಟ್ಟಬೇಕಾದ್ರೆ ಮಾತಾ ಪಿತಾ ಇರಬೇಕು. ಮಾತಾ ಯಾಕೆ ಫಸ್ಟ್ ಇಟ್ಟಿದ್ದಾರೆ ಅಂದರೆ ಒಂದು ಮಗುಗೆ ಪಿತಾ ಯಾರು ಅಂತ ತೋರಿಸೋದೇ ಕೂಡ ಮಾತಾನೆ. ಅದಕ್ಕೆ ಮಾತಾವನ್ನು ಫಸ್ಟ್ ಇಟ್ಟಿದ್ದಾರೆ. ಮಾತಾ ಹೇಳಿಲ್ಲ ಅಂದರೆ ಪಿತಾ ಯಾರು ಅಂತಲೂ ಮಗುಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಾತಾ ಪಿತಾ ನೆಕ್ಸ್ಟ್ ಗುರುಗೆ ಇಟ್ಟಿದ್ದಾರೆ. ಯಾಕೆ ಗುರು ಬೇಕು? ಮಾತಾ ಪಿತಾ ಇದ್ದಾರೆ, ಒಳ್ಳೆಯವರು ಇದ್ರೆ ಅವರಿಂದ ನೇರವಾಗಿ ದೇವರನ್ನು ನೋಡಬಹುದಲ್ಲ. ಆದರೆ ಗುರುವನ್ನು ಅಲ್ಲಿಗೆ ಇಟ್ಟು, ಈಗ ಗುರುವನ್ನು ಇಟ್ಟಿದ್ದಾರೆ ವಿನ ಯಾರನ್ನು ಕೂಡ ಇಟ್ಟಿಲ್ಲ. ಬೇರೆ ಯಾರನ್ನಾದ್ರೂ ಅದರಲ್ಲಿ ಆ ಲಿಸ್ಟಲ್ಲಿ ಯಾರಿಗೂ ಸೇರಿಸಿ ನೆಕ್ಸ್ಟ್ ದೇವರು ಅಂತ ಹೇಳ್ಬಿಟ್ರು. ಯಾಕೆ ಗುರುವನ್ನು ಇಟ್ರು? ಹಂಗಾದ್ರೆ ಗುರು ಎಂಬುದು ಏನು? ಈಗ ಉದಾಹರಣೆಗೆ ತಾಯಿ ತಂದೆಯರು ಅಂತ ನಾವು ಇಟ್ಕೊಂಡ್ರೆ ಯಾರಾದ್ರೂ ಹೇಳ್ತೀರಾ ನಾನು ಈ ಮಗುಗೆ 10 ವರ್ಷದಿಂದ ತಾಯಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತ? ಯಾರ ತಂದೆ ಹೇಳ್ತಾರೆ ಒಂದು 15 ವರ್ಷದಿಂದ ಏನಪ್ಪ ಮಾಡ್ತೀವಿ ಈ ಮಗುಗೆ ಅಂದರೆ 15 ವರ್ಷದಿಂದ ತಂದೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಯಾರಾದ್ರು ಹೇಳ್ತಾರಾ? ಇಲ್ಲ. ಅದೇ ರೀತಿಯಲ್ಲಿ ನೀವು ಗುರು ಅಂದ್ರೆ ಅದೇ ಲಿಸ್ಟ್ ಅಲ್ಲಿನೇ ಇದ್ದಾರೆ, ಮಾತಾ ಪಿತಾ ಗುರು ಅಂತ. ಮತ್ತೆ ನೀವು ಹೆಂಗೆ ಹೇಳ್ತೀರಿ ಇದನ್ನು ಒಂದು ಕೆಲಸ ಅಂತನೋ, ಇದೊಂದು ಪ್ರೊಫೆಷನ್ ಅಂತನೋ, ಒಂದು ಸರ್ವಿಸ್ ಅಂತನೋ ಹೆಂಗೆ ಕರೆಯಕ್ಕಾಗ್ತದೆ? ಇದು ಒಂದು ರಿಲೇಶನ್ಶಿಪ್ ಇದೆ. ಹೇಗೆ ನಾವು ಮಾತಾ ಪಿತಾ ಒಂದು ರಿಲೇಶನ್ಶಿಪ್ ಇದ್ದಾರೆ, ಅದೇ ರೀತಿಯಲ್ಲಿ ಗುರು ಅನ್ನೋದು ಒಂದು ರಿಲೇಶನ್ಶಿಪ್, ಒಂದು ಸಂಬಂಧ ಇದೆ. ಒಂದು ಸಂಬಂಧವನ್ನು ಬೆಳೆಸುವಂತ ಶಕ್ತಿ ಯಾರಿಗೆ ಇದೆ ಅಂದ್ರೆ ತಾಯಿ ತಂದೆಯರಿಗೆ ಬಿಟ್ರೆ ಅದು ಟೀಚರ್ಗೆ ಮಾತ್ರ ಆ ಸಂಬಂಧ ಬೆಳೆಸುವ ಶಕ್ತಿ ಇದೆ. ಆ ಸಂಬಂಧ ಹೆಂಗಿರ್ಬೇಕು? ಉದಾಹರಣೆಗೆ ನಿಮ್ಮ ಮಕ್ಕಳು, ನಿಮ್ಗೆ ಎಲ್ಲರಿಗೂ ಮಕ್ಕಳಿದ್ದಾರೆ, ನಿಮ್ಮ ಮಗ ಅಥವಾ ಮಗಳು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಒಂದು ದಿವಸ ಊಟ ಮಾಡ್ತೀರಾ ನೀವು? ಇಲ್ಲ, ಯಾವುದೋ ಮೆಡಿಕಲ್ ಸೀಟ್ ಸಿಗಬೇಕಿತ್ತು, ಯಾವುದೋ IIT ಸೀಟ್ ಸಿಗಬೇಕಿತ್ತು, ಸಿಕ್ಕಿಲ್ಲ, 1 ಮಾರ್ಕಲ್ಲಿ ಹೋಯ್ತು. ಊಟ ನಿಮಗೆ ಸೇರುತ್ತಾ? ಸೇರುತ್ತಿಲ್ಲ. ಎಷ್ಟು ನೋವಾಗ್ತದೆ, ನನ್ನ ಮಗನಿಗೆ ಸೀಟ್ ಸಿಕ್ಕಿಲ್ಲ, ನನ್ನ ಮಗನಿಗೆ ಅಡ್ಮಿಷನ್ ಸಿಕ್ಕಿಲ್ಲ, ನನ್ನ ಮಗ ಫೈಲ್ ಆಗಿದ್ದಾನೆ. ಯಾವ ತಾಯಿ ತಂದೆಯರಿಗೂ ನೋವಾಗ್ತದೆ. ಇದೇ ನೋವು ಯಾರಿಗೆ ಆಗಬೇಕು? ಒಂದು ಟೀಚರ್ಗೂ ಈ ನೋವು ಆಗಬೇಕು. ನನ್ನ ಕ್ಲಾಸಲ್ಲಿ ಇದ್ದ 50 ಹುಡುಗರಲ್ಲಿ 5 ಹುಡುಗರು ಫೈಲ್ ಆಗಿದ್ದಾರೆ ಅಂದರೆ ಆ ಟೀಚರ್ ಊಟ ಮಾಡಬಾರ್ದು. ಆ ಟೀಚರ್ಗೆ ಆ ನೋವು ಬಂದಿದ್ರೆ ಅಂದರೆ ಅವರೇ ನಿಜವಾದ ಟೀಚರ್ ಇರ್ತಾರೆ. ಆ ನೋವು ನಮಗೆ ಬರ್ತಾ ಇದೆಯಾ ಅಂತ ನೋಡ್ಬೇಕು. 7,000 ಜನ ನಮ್ಮಲ್ಲಿ ಫೇಲ್ ಆಗಿದ್ದಾರೆ. ನನಗೆ ಒಂದು ಜಿಲ್ಲಾಧಿಕಾರಿಯಾಗಿ ನೋವಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 7,000 ಜನ ಹುಡುಗರು ಫೇಲ್ ಆಗಿದ್ದಾರೆ. ಯಾಕೆ? ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ, ಇಷ್ಟೊಂದು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ, ಇಷ್ಟೊಂದು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿದರೂ ಸಹ 7,000 ಮಕ್ಕಳು ಫೇಲ್ ಆಗಿದ್ದಾರೆ ಅಂದರೆ ಎಲ್ಲಿಗೆ ನಾವು ಕೊರತೆ ಇದ್ದೀವಿ, ಏನು ಮಾಡಬೇಕು ಎಂಬುದನ್ನು
ದಯಮಾಡಿ ತಾವು ಒಬ್ಬೊಬ್ಬರು ಕೂಡ ಆ ನೋವು ನಮಗೆ ಬಂದಿದ್ರೆ ಇದಕ್ಕೆ ಈ ಮಿಷನ್ ವಿದ್ಯಾಕಾಶಿ ಸಕ್ಸಸ್ ಆಗುತ್ತೆ. 100 ಮಕ್ಕಳು ಓದ್ತಾ ಇದ್ರು. ಅಲ್ಲಿ ಒಂದು ಗುರುಜಿ ಇದ್ರು, ಎಲ್ಲರಿಗೂ ಕೂಡ ಕಲಿಸ್ತಾರೆ. ಅವ್ರು ಗುರುಕುಲ ಸಿಸ್ಟಮ್ ಅಲ್ಲಿ ಇದ್ದಾರೆ. ಆ ಗುರುಕುಲದಲ್ಲಿ ಇದ್ದ ಸಂದರ್ಭದಲ್ಲಿ ಒಬ್ಬ ಹುಡುಗ ಏನ್ ಮಾಡಿಬಿಟ್ಟ, ಅವನು ಕಳ್ಳತನ ಮಾಡಿಬಿಟ್ಟ, ಯಾರ್ದೋ ಒಂದು ವಸ್ತುವನ್ನು ತಗೊಂಡ. ಸೊ ಅವ್ನು ಕತ್ಕೊಂಡಿದ ಮೇಲೆ ಎಲ್ಲ ಹುಡುಗರು ಬಂದು ಇವ್ರ ಹತ್ರ ಕಂಪ್ಲೇಂಟ್ ಕೊಟ್ಟರು, ನೋಡಿ ಗುರುಗಳೇ, ಇವನು ಕಳ್ಳತನ ಮಾಡಿದ್ದಾನೆ, ನನ್ನ ವಸ್ತುವನ್ನು ತಗೊಂಡಿದ್ದಾನೆ, ಇವನನ್ನು ಆಶ್ರಮದಿಂದ ಹೊರಗಡೆ ಕಳಿಸ್ಬೇಕು. ಗುರುಗಳು ಹೇಳಿದ್ರು, ಆಯ್ತಪ್ಪ, ಏನೋ ಗೊತ್ತಿಲ್ಲದೇನೋ ಮಾಡಿದ್ದಾನೆ, ಅವ್ನಿಗೆ ಕರೆದು ನಾನು ಒಳ್ಳೆಯ ಮಾತು ಹೇಳ್ತೀನಿ, ಅವ್ನಿಗೆಲ್ಲ ಹಂಗೆಲ್ಲ ಕಳಿಸಿದ್ರೆ ಸರಿ ಹೋಗೋದಿಲ್ಲ ಅಂತ ಅವ್ನಿಗೆ ಕರೆಸಿ, ನೋಡಪ್ಪ, ಈ ಥರ ಕಳ್ಳತನ ಮಾಡೋದು ಸರಿಯಾದ ಪದ್ಧತಿ ಅಲ್ಲ, ನೀವು ಮಾಡಬಾರ್ದು, ಇದನ್ನು ನೀವು ತಿಳ್ಕೊಬೇಕು. ನಿಮ್ಗೆ ಏನಾದ್ರು ಬೇಕು ಅಂದರೆ ನನಗೆ ಹೇಳು, ನಾನು ಕೊಡ್ತೀನಿ, ಬೇರೆಯವ್ರಿಗೆ ಗೊತ್ತಿಲ್ಲದೆ ಅವರ ಒಂದು ವಸ್ತುವನ್ನು ತಗೊಳ್ಳೋದು ಸರಿಯಾದದಲ್ಲ ಅಂತ ಸ್ವಲ್ಪ ಒಳ್ಳೆಯ ಮಾತು ಹೇಳಿ ಆಯಿತು ಅಂತ ಅವನಿಗೆ ಕಳಿಸಿ. 3 ತಿಂಗಳು ಹೋಯ್ತು, ಮತ್ತೆ ಅವನು ಕಳ್ಳತನ ಮಾಡಿದ, ಮತ್ತೆ ಸಿಕ್ಕಾಕೊಂಡ. ಈ ಸತಿ ಎಲ್ಲ ಹೋರಾಟ ಮಾಡಿದ್ರು ಹುಡುಗರು, ನೋಡಿ ಗುರುಗಳೇ, ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಇವ್ನು ಇದೇ ಥರ ಕಳ್ಳತನ ಮಾಡಿದ, ನಾವು ಹಿಡಿದಿದ್ದೀವಿ, ಹೋಗಿ ಅವನಿಗೆ ಆಚೆ ಕಳಿಸಿ ಅಂತ ಹೇಳ್ತೀವಿ, ನೀವು ಒಪ್ಪಲಿಲ್ಲ, ಏನೋ ಒಳ್ಳೆಯ ಮಾತು ಹೇಳ್ತೀವಿ ಅಂದ್ರೆ ನಾವು ಒಪ್ಪಿದ್ದೀವಿ. ಈಗ ಮತ್ತೆ 3 ತಿಂಗಳು ಆಗಿಲ್ಲ, ಮತ್ತೊಮ್ಮೆ ಅವ್ನು ಕಳ್ಳತನ ಮಾಡಿದ್ದಾನೆ. ಈಗ ನಾವು ನಮಗೆ ಒಂದು ನಿರ್ಧಾರ ನೀವು ಕೊಡಲೇಬೇಕು, ಒಂದು ಡೆಸಿಷನ್ ತಗೊಳ್ಳಿ. either ನಾವು 99 ಜನ ಇಲ್ಲಿ ಇರಬೇಕಾ ಅಥವಾ ಅವ್ನು ಒಬ್ಬನೇ ಇರಬೇಕಾ, ನಾವೆಲ್ಲ ಹೊರಗಡೆ ಹೋಗ್ತೀವಿ, ಇಲ್ಲಾಂದ್ರೆ ಅವನಿಗೆ ಕಳಿಸ್ಬೇಕು ಹೊರಗಡೆ ಅಂತ ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಆವಾಗ ಅವ್ರ ಗುರುಗಳು ಏನು ಹೇಳಿದ್ರು ಗೊತ್ತಾ, ನೀವು 99 ಜನ ಹೊರಗಡೆ ಹೋಗ್ರಿ, ಯಾಕಂದರೆ ನಿಮ್ಮ 99 ಜನಕ್ಕೆ ಕಳ್ಳತನ ಮಾಡೋದು ತಪ್ಪು ಎಂಬ ತಿಳುವಳಿಕೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಮನವರಿಕೆ ಮಾಡಿದ್ದೀನಿ, ನಿಮಗೆ ಶಿಕ್ಷಣ ಮುಗೀತು. ಈಗ ಇವನೊಬ್ಬನಿಗೆ ಇನ್ನೂ ಕೂಡ ಅವನಿಗೆ ಅರ್ಥ ಆಗಿಲ್ಲ, ಇವನಿಗೆ ನನ್ನ ಅವಶ್ಯಕತೆ ಇದೆ, ನೀವು 91 ಜನ ಕೂಡ ನೀವು ಹೊರಗಡೆ ಹೋಗ್ಬೋದು, ಇವನು ಒಬ್ಬನಿಗೆ ನಾನು ಪಾಠ ಕಲಿಸಬೇಕಾಗಿರುವ ಹೆಚ್ಚಿನ ಜವಾಬ್ದಾರಿ ನನಗಿದೆ, ಹಾಗಾಗಿ ಇವನನ್ನು ಹೊರಗಡೆ ಕಳಿಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಹುಡುಗರಾದರೂ ಒಬ್ಬ ಹುಡುಗಿಯಾದ್ರೂ ಯಾವುದೇ ಒಂದು ವಿದ್ಯಾರ್ಥಿನಿ ಆದರೂ ಒಬ್ಬಕ್ಕೆ ಬರೆಯೋಕ್ಕೆ ಬರ್ತಾ ಇಲ್ಲ, ಒಬ್ಬಕ್ಕೆ ಓದಕ್ಕೆ ಬರ್ತಾ ಇಲ್ಲ, ಒಬ್ಬ ಫೇಲ್ ಆಗ್ತಾ ಇದ್ದಾನೆ ಅಂದರೆ ಅವನನ್ನು ಗಮನ ಹರಿಸುವ ಒಂದು ಹೆಚ್ಚಿನ ಜವಾಬ್ದಾರಿ ಟೀಚರ್ಗೆ ಇದೆ ವಿನ ಇದು ಏನು ಮಾಡೋಕ್ಕಾಗಲ್ಲಪ್ಪ, ಇವ್ರ ತಾಯಿ ತಂದೆ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಏನೇನೋ ಸಮಸ್ಯೆ ಇದೆ, ಯಾರು ಸ್ಕೂಲ್ಗೆ ಸರಿಯಾಗಿ ಬರುವುದಿಲ್ಲ, ಇವನು ಹೆಂಗೆ ನಾನು ಪಾಠ ಕಲಿಸ್ಲಿ ಅಂತ 100 ಸಮಸ್ಯೆಗಳು ನಮ್ಗೆ ಇರ್ತವೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅದು ಏನು ಅಂತ ಕಂಡುಹಿಡಿದು ಆ ಮಗುವನ್ನು ಪಾಸ್ ಮಾಡಿ ಬೇರೆ ಕ್ಲಾಸ್ಗೆ ನಾವು ಕಳಿಸೋದು ಒಂದು ಟೀಚರ್ದು ಹೆಚ್ಚಿನ ಜವಾಬ್ದಾರಿ. ಯಾಕೆಂದರೆ ನಾವು ಎಷ್ಟೋ ಕಡೆ ಹೋಗ್ತೀವಿ, ಆದರೆ ಎಲ್ಲ ವಿಷಯವನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಾವು ಮಾಡೋದಿಲ್ಲ. ಉದಾಹರಣೆಗೆ ಎಲ್ಲೋ ನಿಮಗೇನೋ ಡೆಂಗುನೋ ಏನೋ ಕಾಯಿಲೆ ಬಂದು ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಿ ಅಂತ ಅಂದ್ಕೊಳ್ಳೋಣ, ಎಲ್ಲ ಸರಿ ಹೋಗಿ ಮನೆಗೆ ಹೋಗಿದ್ರಿ, ಯಾವಾಗ ಆ ಸೈಡಲ್ಲಿ ಹಾಸ್ಪಿಟಲ್ ಸೈಡಲ್ಲಿ ಹೋಗಿದಾಗ ಯಾವಾಗಲಾದ್ರೂ ನೀವು ಅನ್ಕೊಂತೀರಾ, ಅಯ್ಯೋ ಇದೇ ಹಾಸ್ಪಿಟಲಲ್ಲಿ ಹೋದ ಕೋವಿಡಲ್ಲಿ ನಾನು ಅಡ್ಮಿಟ್ ಆಗಿ ಜೀವಕ್ಕೆ ಉಸಿರಿಗೆ ನಾನು ತೊಂದರೆ ಉಂಟಾಯಿತು, ಈಗ ಹೋಗಿ ನೋಡ್ಕೊಂಡು ಬರ್ತೀನಿ, ಇದೇ ಬೆಡ್ಡಲ್ಲಿ ಮಲಗಿದ್ದೆ, ಇದೇ ಡಾಕ್ಟ್ರನ್ನೇ ನನ್ನನ್ನು ಕಾಪಾಡಿದ್ದಾರೆ ಹಂಗೆಲ್ಲ ಹೋಗ್ತೀರಾ? ಇಲ್ಲ ಯಾವುದೋ ಪೊಲೀಸ್ ಸ್ಟೇಷನ್ಗೆ ಏನೋ ಕೇಸ್ ಆಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ, ಆಚೆ ಹೋಗ್ತೀರಿ ನೆಕ್ಸ್ಟ್ ಇನ್ನೊಂದು ದಿವಸ, ಇದೇ ಪೊಲೀಸ್ ಸ್ಟೇಷನಲ್ಲೇ ನನ್ನನ್ನು ಹಿಡಿದು ಹಿಂಗೆ ಕೂಡಿಸಿದ್ರು,